ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಇದೇನ್ ಸರ್, ಯೂನಿಫಾರ್ಮಲ್ಲಿ ಬಂದ್ಬಿಟ್ಟಿದ್ದೀರಾ? ಮತ್ತೆ ಯಾರಾದರೂ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರಾ? ಹಂಗೇನಿಲ್ಲ ಶಿವಣ್ಣ, ಇದೇ ದಾರಿ ಒಳಗೆ ಹೊಂಟಿದ್ದೆ, ಹಂಗ ಜ್ಯೋತಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೆಂಗೂ ನೀನು ಇಲ್ಲೇ ಇದೆಯಲ್ಲ, ಎಲ್ಲರನ್ನು ಮಾತಾಡ್ಸ್ಕೊಂಡು ಹೋದ್ರಾತು ಅಂತ. ಹೌದಾ? ಇರಿ ಇರಿ. ಜ್ಯೋತಿ ಜ್ಯೋತಿ, ನೋಡು ಭಾವ ಬಂದಿದ್ದಾರೆ. ನಿನ್ನ ನೋಡೋದಕ್ಕೆ ದ್ರೋಣ ಅಣ್ಣ ಬಂದಿದ್ದಾರೆ. ಜ್ಯೋತಿ. ಅಯ್ಯೋ ಅಣ್ಣ, ನೀವ್ ಯಾವಾಗ ಬಂದ್ರಿ? ಹೆಂಗದಿವಾ? ಚಿನ್ನದಂತ ಗಂಡ ಇವಳ ಜೊತೆ ಇರ್ಬೇಕಾದ್ರೆ ಇವಳಿಗೆ ಇನ್ನೇನ್ ಸರ್ ಚಿಂತೆ? ಅಲ್ವಾ ಜ್ಯೋತಿ? ನಾನಂತೂ ನಿಮ್ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದೀನಿ. ಹೂವು ತರ ನೋಡ್ಕೋತಾ ಇದ್ದೀನಿ. ಎಲ್ಲಿ ಇವಳು ಕೈಗೆ ನೋವಾಗ್ಬಿಡುತ್ತೋ ಅಂತ ಇವಳ ಕೈಲಿ ಒಂದು ಕೆಲಸನೂ ಮಾಡಿಸ್ದೆ ಎಲ್ಲ ಕೆಲಸನೂ ನಾನೇ ಮಾಡ್ತಾ ಇದ್ದೀನಿ. ಅದರಲ್ಲೂ ಇನ್ಸ್ಪೆಕ್ಟರ್ ದ್ರೋಣ ಅವ್ರ ತಂಗಿನ ನಾನ್ ಚೆನ್ನಾಗಿ ನೋಡ್ಕೊಳ್ದೆ ಇರಕ್ಕಾಗತ್ತಾ? ಆಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನನ್ನೇ ಒಳಗೆ ಹಾಕ್ಸ್ಬಿಟ್ರೆ? ಪಂಚಾಯತಿಲಿ ಹೇಳ್ದ ಹಾಗೆ ನಾನು 24 ಗಂಟೆನೂ ಇವಳಿಗೆ ಮೀಸಲಾಗಿ ಇಟ್ಬಿಟ್ಟಿದ್ದೀನಿ ಅಲ್ವಾ ಜ್ಯೋತಿ? ಜ್ಯೋತಿ, ಇವ್ರನ್ನ ಕೂರಿಸ್ಕೊಂಡು ಮಾತಾಡ್ತಾ ಇರೋ, ನಾನು ಹೋಗಿ ಕಾಫಿ ತಗೊಂಡ್ ಬಂದ್ಬಿಡ್ತೀನಿ. ಶಿವಣ್ಣ ಬೇಡ, ಎಲ್ಲಾದ್ರೂ ಉಂಟೆ. ಯಾವಾಗ್ಲೂ ನಿಮ್ ತಂಗಿ ಮಾಡಿರೋ ಕಾಫಿನ್ ಮಾತ್ರ ರುಚಿ ನೋಡಿರ್ತೀರಾ. ಈಗ ಮೊದಲನೇ ಸಲ ನಿಮ್ ತಂಗಿ ಗಂಡ ಮಾಡೋ ಕಾಫಿ ರುಚಿನೂ ನೋಡಿ ಮಾತಾಡಿಸ್ತೀರ. ಲಾ 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 ಲಾ. ಅಣ್ಣ ಬಾವಾ. ಮತ್ತಂಗೆವಾ, ಹೆಂಗೈತೆ ಹೊಸ ಜೀವನ? ಚೆನ್ನಾಗಿದೆ. ಅವರು ತುಂಬಾ ಬದಲಾಗ್ತಿದ್ದಾರೆ. ಅಂದ್ರೆ ನಿನ್ನ ಮನೆಗೆ ನೀನು ಆದಷ್ಟು ಲಗುನ ವಾಪಸ್ ಹೋಗ್ತಿ ಅಂದಂಗೆ ಆತು. ಹಾ. ಜುಮ್ 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 ಜುಮ್. ಟನ್ ಟಡನ್, ಕಾಫಿ ರೆಡಿ. ಬಿಸಿ ಬಿಸಿ ಆಗಿದೆ. ತಗೊಳ್ಳಿ. ಥ್ಯಾಂಕ್ ಯು ಶಿವಣ್ಣ. ತಗೋ ಜ್ಯೋತಿ. ನನಗ್ ಬೇಡ. ಪರವಾಗಿಲ್ಲ, ಅಣ್ಣನ ಮುಂದೆ ಎಲ್ಲ ನಾಚ್ಕೋಬಾರ್ದು. ತಗೋ 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 ಜ್ಯೋತಿ. ನೋಡಿದ್ರ ಸರ್, ನಿಮ್ ತಂಗಿಗೆ ನಾನು ಕಾಫಿ ಮಾಡೋ ಶ್ರಮನೂ ಕೊಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ.